ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ಒಂದು ದಾಖಲೆಯನ್ನು ಮರಿಬೇಕಾಗಿತ್ತು. ದಿವಂಗತ ಅಂದು ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸರು ಅವರು ನಂತರ ಸುದೀರ್ಘವಾಗಿ ಆಡಳಿತ ನಡೆಸಿದಂಥ ವ್ಯಕ್ತಿ, ಹೊಸ ದಾಖಲೆಯನ್ನು ಬರೆದಂಥ ವ್ಯಕ್ತಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಕಳೆದ 17 ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಒಂದಲ್ಲಾರ್ದಂತೆ ಒಂದರಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಅಧಿಕಾರದಲ್ಲೇ ಮುಂದುವರಿಸ್ಕೊತ ಬಂದಿದ್ದಾರೆ. ಈ 17 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಆಪೋಸಿಷನ್ ಲೀಡರು, ಇನ್ನೊಂದು ಲೀಡರು, ಮುಖ್ಯಮಂತ್ರಿಗಳು ಏನೋ ಒಂದು ಹುದ್ದೆಯನ್ನು ಹಿಡ್ಕೊಂಡು 17 ವರ್ಷಗಳ ಕಾಲ ಅವರು ಸಂವಿಧಾನಿಕ ಹುದ್ದೆಯಲ್ಲಿ ಅವರು ರಾಜಕಾರಣದಲ್ಲಿ ಮುಂದುವರೆದಿರೋ ಕಾರಣ ನಾನು ಅವರು ಯಶಸ್ವಿಯಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ 4.5 ವರ್ಷಗಳ ಕಾಲ ಅವರು ಪೂರ್ಣಗೊಂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವರು ಹೇಳ್ತಾ ಇದ್ದರು 7 ವರ್ಷ. ಹಂಗಾಗಿ ಅವ್ರು ಹೇಳ್ತಾ ಇದ್ದರು, ಒಂದು ಕಡೆ ದೇವರಾಜ ಅರಸರು ಅವರು ಏನು ಆಡಳಿತ ಅವಧಿಯಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳು ನೋಡಿದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಹೋಲ್ಸೋಕ್ಕಾಗಲ್ಲ. ಯಾಕಂದರೆ ದೇವರಾಜ ಅರಸರೇ ಬೇರೆ, ಸಿದ್ದರಾಮಯ್ಯರು ಬೇರೆ ಆಗ್ತಾರೆ. ದೇವರಾಜ ಅರಸರಿಗೆ ಸಿದ್ದರಾಮಯ್ಯರಿಗೆ ಹೋಲಿಸಿದರೆ ಆಕಾಶಕ್ಕೆ ಭೂಮಿಗೆ ಹೋಲಿಸಿದಂತಾಗುತ್ತೆ. ಹಂಗಾಗಿ ದೇವರಾಜ ಅರಸರಿಗೆ ಮತ್ತು ಸಿದ್ದರಾಮಯ್ಯರಿಗೆ ಹೋಲಿಸೋದು ಅಷ್ಟೊಂದು ಮಟ್ಟಿಗೆ ಸಮಜಾಯಿಷಿ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಆಗಿರೋ ಕಾರಣ ಭಗವಂತ ಇನ್ನು ಅವಕಾಶವನ್ನು ಕೊಟ್ಟರೆ ದೊಡ್ಡ ಹುದ್ದೆಗೆ ಹೋಗಲಿ. ದೇವರಾಜ ಅರಸರು ಮಾಡಿದಂಥ ಒಳ್ಳೆಯ ಕೆಲಸಗಳು ಇವತ್ತು ಕೂಡ ಶಾಶ್ವತವಾಗಿ ನಿಂತಾವ, ಇವತ್ತು ಕೂಡ ಜನರು ನೆನೆಸ್ತಾರ. ಆ ರೀತಿ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ದೇವರಾಜ ಅರಸರು ದಾಖಲೆಯನ್ನು ಮುರಿದಿರ್ಬೋದು, ಆದರೆ ಅವರ ಅವಧಿ ಏನಿದೆನೋ ಅವರು ದೇವರಾಜ ಅರಸರು ಮಾಡಿದಂಥ ಎಲ್ಲ ಬಡವರ ಪರವಾದಂಥ ಒಳ್ಳೆಯ ಕೆಲಸಗಳು, ರೈತರ ಪರವಾದಂಥ ಒಳ್ಳೆಯ ಕೆಲಸಗಳು, ಅವ್ರಿಗೆ ಬಡವರಿಗೆ ಬೇಕಾದಂಥ ಎಲ್ಲ ವಿಚಾರಗಳ ಬಗ್ಗೆ ದೇವರಾಜ ಅರಸ್ ನಂಬರ್ 1 ಆಗಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ನಾನು ಕೂಡ MLA ಆಗಿ ಆಯ್ಕೆ ಆಗಿದ್ದೆ. ಅವತ್ತು ಅವ್ರ ಮನೆಗೆ ಹೋಗಿ ನಾನು ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೊಂದೇ ಮಾತು ಹೇಳ್ದೆ, ನಾನು ಅಣ್ಣವರೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಾವು ಪಾಪ ನೀವು ಅವತ್ತಿದ್ದಂಥ ಸಂದರ್ಭದಲ್ಲಿ JDS ಪಾರ್ಟಿಯಿಂದ ಹೊರಗಡೆ ಬಂದಂಥ ಟೈಮಲ್ಲಿ ಅವರು JDS ಪಕ್ಷದವರು ಭಾಳಷ್ಟು ನಿಮ್ಮನ್ನ ತ್ರಾಸು ಕೊಟ್ಟಂಥ ಟೈಮಲ್ಲಿ ಕೂಡ ಅಲ್ಲಿ ವರ್ಣನಿಂದನೂ ಅವರು ಎಲ್ಲಿಂದ JDS ಪಾರ್ಟಿಯಿಂದ ಹೋಗಿ ಬೈ ಎಲೆಕ್ಷನ್ ನಿಂತಿರಲ್ಲ, ಬೈ ಎಲೆಕ್ಷನ್ ನಿಂತಿದ್ದು ವರ್ಣ. ಅವ್ರು ಶೇಷನ್ನವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಶೇಷನ್ನವರು ಎಲೆಕ್ಷನ್ ಕಮಿಷನರ್ ಆದಂಥ ಟೈಮಲ್ಲಿ ನಮ್ಮದು ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ನಾನು ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ವಿ. ಅವತ್ತು ನಮ್ಮದು ಕೂಡ ಇತ್ತು ದೇವರಾಜ ಅರಸ್ ಥರ ಸಿದ್ದರಾಮಯ್ಯರು ಕೂಡ ಆಗ್ತಾರೆ ಏನೋ, ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಂದೇಳಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅವ್ರಿಗೆ ಪಾಪ ಹೋಗಿ ಮಾತಾಡಿಸಿ ನೀವು ಗೆಲ್ಲಲೇಬೇಕು, ಹಿಂದುಳಿದಂಥ ಜಾತಿಗಳಿಗೆ ನೀವೊಬ್ಬ ಇನ್ನೊಂದು ದೊಡ್ಡ ವ್ಯಕ್ತಿಯಾಗಿ ಹೆಮ್ಮರವಾಗಿ ಒಂದು ಮರದ ಥರ ಒಂದು ನೆರಳು ಕೊಡೋಂಥ ಕೆಲಸ ಆಗಬೇಕಂದೇಳಿ ಜನಾರ್ದನ್ ರೆಡ್ಡಿಯವ್ರಿಗೆ ನೆನಪೈತೆಲ್ಲ ಗೊತ್ತಿಲ್ಲಾಗಲಿ, ನಾನು ಹೋಗಿದ್ದೆ ನೆನಪಿದೆ, ಜನಾರ್ದನ್ ರೆಡ್ಡಿ ಜೊತೆಲೂ ಕೂಡ ಹೋಗಿದ್ದು ನನಗೆ ನೆನಪಿದೆ. ಹಂಗಾಗಿ ಅವತ್ತು ಇವತ್ತು ನೋಡಿದಂಥ ಟೈಮಲ್ಲಿ ನಾನು ದೇವರಾಜ ಅರಸರನ್ನ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸನ ಮೀರಿಸ್ತಾರೇನೋ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಮೀರ್ಸೋಕ್ಕಾಗಲಿಲ್ಲ. ದೇವರಾಜ ಅರಸರು ಆಕಾಶ, ಇವರು ಭೂಮಿ ಆಗ್ತಾರೆ, ಆಕಾಶಕ್ಕೆ ಭೂಮಿಗೆ ಹೋಲ್ಸೋಕ್ಕಾಗಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಕೂಡ ಒಂದು ವಿಷಯ ಕ್ಲಾರಿಫಿಕೇಶನ್ ಕೊಡಿಲ್ಲ ಅಂದರೆ ಕನ್ಫ್ಯೂಷನ್ ಮೀಡಿಯಾ BJP ಪಾರ್ಟಿ ಅವತ್ತು ನಾನು ಸಸ್ಪೆಂಡ್ ಆಗಿದ್ದ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ಸಪೋರ್ಟು ಮುಂದೆ ಒಂದಿನ ಈ ರಾಜ್ಯಕ್ಕೆ ಒಬ್ಬ ದೊಡ್ಡ ನಾಯಕನಾಗಿ ಶ್ರೀರಾಮುಲು ಕೂಡ ಬೆಳಿಬೇಕು ಅಂದರೆ ನನ್ನಂಥವ್ರನ್ನ ತುಳಿತಾ ಇದ್ದಾರೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವರಿಗೆ ನಾವು ಮಾರಲ್ ಆಗಿ ಸಪೋರ್ಟ್ ಮಾಡಿರೋದು 2006ರಲ್ಲಿ. ಹೌದು, ಬೈ ಎಲೆಕ್ಷನಲ್ಲಿ. ಹೌದು, ಅವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ, ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಯಾಕಂದರೆ ಅವತ್ತಿದ್ದಂಥ ಟೈಮಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಅಲ್ಲಣ್ಣ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶೇಷನವರು ಎಲೆಕ್ಷನ್ ಕಮಿಷನ್ ಅವ್ರದ್ದು ಉಪಚುನಾವಣೆ ನಡೀತಾ ಅವತ್ತು ನಾವೆಲ್ಲರೂ ಕೂಡ ಅವ್ರ ವಿಚಾರಗಳನ್ನು ಇಟ್ಕೊಂಡು ನಾವು
ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ಅವತ್ತು ಹೇಳಿದ್ವಿ. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿಯವರು ಅವರು ಒಂದು ವಿಡಿಯೋವನ್ನು ನೋಡಿಸಿದರು. ಯಾಕಂದರೆ ಯಾವ ರೀತಿಯಲ್ಲಿ ಅವರು ಗುಂಪಾಗಿ ನಾರಾ ಭರತ್ ರೆಡ್ಡಿಯವರು, ಸತೀಶ್ ರೆಡ್ಡಿಯವರು ಅವರು ಎಲ್ಲ ಹಿಂಬಾಲಕರ ಜೊತೆಯಲ್ಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿಯವ್ರ ಮನೆ ದಾಳಿ ಮಾಡೋಂಥ ಟೈಮಲ್ಲಿ ಆ ರಾಜಶೇಖರನ್ನಂಥ ಯುವಕ ಏನಿದ್ದಾನೋ ಪೊಲೀಸರು ಲಾಠಿ ಚಾರ್ಜ್ ಮಾಡೋಂಥ ಟೈಮಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ತಾರೆ ಮಫ್ತಿಯಲ್ಲಿ ಹಿಡ್ಕೊಂಡು. ಆಮೇಲೆ ಅವ್ರ ಗನ್ಮ್ಯಾನ್ನು ನೇರವಾಗಿ ಫೈರ್ ಮಾಡೋಂಥ ಕೆಲಸ ಮಾಡ್ತಾರೆ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿಯವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ದರೆ ಕೂಡ ಇದನ್ನು ಅವ್ರ ಪ್ಲ್ಯಾನ್ ತಿರ್ಚಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಆ ತಿರ್ಚೋಂಥ ಪ್ಲ್ಯಾನಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದರೆ ಅದು ತಿಳ್ಕೊಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರಾಗಿ 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗೆ ಆಗಲ್ಲ ನೋಡಿ. ಎಲ್ಲ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿಯವರು ಮೊಬೈಲಲ್ಲಿ ಅವರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮ್ಯಾನ್ನ ಫೋಟೋ ಹೊಡ್ಕೊ ಅಂತ ಹೇಳಿದರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದ್ದಾನೆ. ಇನ್ನೂ ಭಾಳಷ್ಟು ವಿಜುವಲ್ಗಳು ಇದ್ದಾವೆ. ರವಿ ಅನ್ನೋಂಥ ಹುಡುಗಗಳು ಇದನ್ನು ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದ್ದಾನೆ. ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳಬೇಕಾಯಿತು. ಯಾಕಂದರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಕೂಡ ಅವರು ಹಾರಿಸಿದಂಥ ಗುಂಡು ರಾಜಶೇಖರ್ಗೆ ಬಡಿತು ಸತ್ತೋಯ್ತು ಅನ್ನೋಂಥ ಟೈಮಲ್ಲಿ ಕೂಡ ಅವರು ಸಮರ್ಥಿಸ್ಕೊಳಕ್ಕೆ ಹೋಗಿ ತಪ್ಪು ಮಾಡ್ಕೊತ ಏನು ಹೋಗ್ತಾ ಇದ್ದಾನೋ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಯಾಕಂದರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳಿದ್ದಂಥ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡು ಹಾರಿಸಿದಂಥ ಟೈಮಲ್ಲಿ ರಾಜಶೇಖರಿಗೆ ಬಿಟ್ಟು ಅವ್ರ ಗುಂಡಿನಿಂದ ಸತ್ತಂಥ ಟೈಮಲ್ಲಿ ಕೂಡ ಎಷ್ಟು ಮೊಂಡತನದಿಂದ ವಾದನ ಮಾಡ್ಕೊತ ಬರ್ತಾರೆ ನೋಡ್ರಿ. ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಹಾರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಹಾರಿಸ್ತಾನೆ, ಮಕ್ಕ ತೆರಿಕೆ ಅಂತಾನೆ. ಗುಂಡು ಹಾರಿಸಿದ ನಂತರ ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ರು ಹೊತ್ಕೊಂಡು ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂಥ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರೆ? ಈ ಪ್ರಮುಖವಾದಂಥ ಆರೋಪಿಯಾದಂಥ ಸತೀಶ್ ರೆಡ್ಡಿ ಅವರು ಬೆಂಗಳೂರದಲ್ಲಿಟ್ಟು ರಾಜ್ಯಾದ್ಯಂತನೂ ಕೊಡ್ತಾ ಇದ್ದಾರೆ, ಎಲ್ಲ ಫೆಸಿಲಿಟೇಟ್ ಕೊಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಸತೀಶ್ ರೆಡ್ಡಿ ಅವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ, ಅವ್ರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರ, ಮತ್ತು ಅಲ್ಲಿಂದ ಭಾಳಷ್ಟು ತ್ರಾಸಾಗಿದೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತ ಹೇಳಿದ ನಂತರ ಕೂಡ ನಾರಾ ಭರತ್ ರೆಡ್ಡಿ ಗುಂಪಾಗಿ ಕರ್ಕೊಂಡ್ಬಂದು ಅವ್ರ ಗನ್ಮ್ಯಾನ್ನಿಂದನೇ ರಾಜಶೇಖರವ್ರನ್ನ ಶೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಆ ಸತೀಶ್ ರೆಡ್ಡಿ ಅನ್ನೋವಂಥವ್ರನ್ನ ಇವತ್ತು ರಾಜ್ಯಾದ್ಯಂತವನ್ನು ಕೊಟ್ಟು ಅವ್ರನ್ನ ಪುನಃ ಬೆಂಗಳೂರದಲ್ಲಿಟ್ಟು ಎಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅನೇಕ ವಿಚಾರಗಳನ್ನ ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂಡಿಸಿದಂಥ ಕೆಲಸ ಆಗ್ತಾಯಿದೆ. ಯಾಕೆ ಅಂದರೆ ಭಾಳಷ್ಟು ನಾವು ನೋಡ್ತಿರ್ತೀವಿ, ಯಾರೋ ಒಂದು ಮೊನ್ನೆ ರೀಲ್ಸ್ ಮಾಡ್ತಾಯಿದ್ರು. ಏನಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಸಂದರ್ಭದಲ್ಲಿ ಅವನು ಮಚ್ಚಿಂದ ಕೇಕನ್ನು ಕಟ್ ಮಾಡ್ತಾನೆ. ಆ ಮಚ್ಚಿಂದ ಕೇಕನ್ನು ಕಟ್ ಮಾಡಿದಂಥವ್ರನ್ನ ಹುಡುಕಿ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಟೈಮಲ್ಲಿ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡೋಂಥ ಟೈಮಲ್ಲಿ ಅವ್ರನ್ನ ಬಂಧಿಸೋಂಥ ಕೆಲಸ ಮಾಡ್ತಾರೆ. ಇವತ್ತು ಸರ್ಕಾರದ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದಂಥ ಟೈಮಲ್ಲಿ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಗೃಹ ಮಂತ್ರಿಗಳು ಇವತ್ತು ಅವರು ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅಟ್ರಾಸಿಟಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಸ್ವತಃ ಇವತ್ತು SP ಆದಂಥ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಅವ್ರ ಗುಂಡಲ್ಲಿ
ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕಾದ್ರೆ ಕೂಡ ಅವರು ಗೃಹ ಮಂತ್ರಿಗಳ ಪರ್ಮಿಷನ್ ತಗೊಂಡಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ. ನೋಡಿರಿ, ಇವತ್ತು ತಪ್ಪು ಮಾಡಿರೋದು ಎಮ್ ಎಲ್ ಎ ಅವರು ಅಂಗರಕ್ಷಕರು ಸತೀಶ್ ರೆಡ್ಡಿ ಅವ್ರನ್ನ ಇಲ್ಲಿ ತನಕ ಕೂಡ ತಾವು ಬಂಧಿಸೋಕ್ಕಾಗಲಿಲ್ಲ. ಸಾಕಷ್ಟು ಜಾಲತಾಣಗಳಲ್ಲಿ ಕೂಡ ಭಾಳಷ್ಟು ಈ ರೀತಿ ವೈರಲ್ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ಕೆಟ್ಟ ಹೆಸರು ಬರೋದು, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನೀವು ನಿಲ್ಲಿಸ್ಬೇಕಂದ್ರೆ ಇವತ್ತು ನೋಡಿ 90% ಪಬ್ಲಿಕ್ ಇದು ಏನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಏನು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗುಂಡಾರಿಸಿ ಈ ರೀತಿ ಗಲಭೆ ಮಾಡಿ ಇಷ್ಟೊಂದು ಸಾವುಗೆ ಕಾರಣ ಆಗಿದ್ದಾರೋ, ನೀವು ಅಕಸ್ಮಾತ್ವಾಗಿ ಅರೆಸ್ಟ್ ಮಾಡಲಿದ್ರಿಗಿನ ಇನ್ನೂ ಭಾಳಷ್ಟು ಕೆಟ್ಟ ಹೆಸರು ಬರೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಈ ಗುಂಡಾರಿಸಿದಂಥ ವ್ಯಕ್ತಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಇನ್ನೂ ಸಾಕಷ್ಟು ಮಂದಿ ಗುಂಡಾರಿಸಿದಂಥವ್ರು ಕೂಡ ಮೊನ್ನೆ ಕೂಡ ಏನೇನಾಗಿದೆ, ಯಾವ ರೀತಿಯಲ್ಲಿ ರಾಜಶೇಖರ್ ಅವ್ರನ್ನ ಕ್ರಿಯೆ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದಾರೆ, ಯಾಕೋಸ್ಕರವಾಗಿ ಸುಟ್ಟಾಕಿದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಇವತ್ತು ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗನೆ ಶಾಸಕರನ್ನ, ಅವ್ರ ಹಿಂಬಾಲಕರನ್ನ, ಅವ್ರ ಅಂಗರಕ್ಷಕರನ್ನ, ಅವ್ರ ಫಾಲೋವರ್ಸ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡಬೇಕು. ಅವರು ಅರೆಸ್ಟ್ ಮಾಡ್ತಾ ಇರುವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅರೆಸ್ಟ್ ಮಾಡ್ತಾಯಿದ್ದಾರೆ. ನಿನ್ನೆ ಕೂಡ ತಹಸೀಲ್ದಾರ್ ಕೋರ್ಟಿಗೆ ಹೋಗಬೇಕು ಅಂತೇಳಿ ಸಾಕಷ್ಟು ಒಂದು ದೊಡ್ಡ ಲಿಸ್ಟನ್ನು ಕಳಿಸಿದ್ದಾರೆ. ಆ ದೊಡ್ಡ ಲಿಸ್ಟಲ್ಲಿ ಇವತ್ತು ನೋಡಿ ಯಾರನ್ನೇ ತುಂಬ್ಯಾರ, ಸ್ವತಃ ನಮ್ಮ ಕುಟುಂಬದಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯಂದ್ರನ್ನ, ನಮ್ಮ ಕುಟುಂಬದಲ್ಲಿದ್ದಂಥ ಭಾಳಷ್ಟು ಮಂದಿ ಹೆಣ್ಮಕ್ಳನ್ನ, ಸಾಕಷ್ಟು ಮಂದಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿದ್ದಂಥ ಹೆಣ್ಮಕ್ಳನ್ನ ಎಲ್ಲರೂ ಕೂಡ ಚೂಸ್ ಮಾಡಿ ವಾರ್ಡಲ್ಲಿ 2-3 ಚೂಸ್ ಮಾಡಿ ಇವತ್ತು FIR ಮಾಡೋಂಥ ಕೆಲಸ ಮಾಡಿದ್ದಾರೆ. ನಾವು ಕೂಡ FIR ಕೊಡಬೇಕು ಅನ್ನೋಂಥ ಯೋಚನೆಯನ್ನು ಕೂಡ ಜನಾರ್ದನ್ ರೆಡ್ಡಿ ಜೊತೆ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ಅವರು ಕೇವಲ ಸೇಡಿನ ರಾಜಕಾರಣ ಮಾಡೋಂಥ ಕೆಲಸ ಮಾಡ್ತಾರೆ. ಯಾರು ಈ ಗಲಭೆ ಇಲ್ಲೆಲ್ಲ ಅವ್ರು ಕೂಡ ಸೇರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.